ಬೇಕಾ ಹೇಳ ಮತ್ತೆ. ಓ ನಮಸ್ತೆ. ನಿಮ್ದು ಗಾಂಧಿ ಜೋರು ಹೊಡಕತ್ತಿದ್ದೀಯ ಅಣ್ಣ, ಅದ್ಭುತ ನಿಮ್ಮ ಇಬ್ಬರದು ಪವಾಡ. ಸರ್, ಈಗ ಕೋಗಿಲುನಲ್ಲಿ ಏನು ಸರ್ಕಾರ ಬುಲ್ಡೋಸರ್ ರಾಜು ನಾವು ಉತ್ತರ ಪ್ರದೇಶದಲ್ಲಿ ನೋಡ್ತಾ ಇದ್ವಿ, ಆದರೆ ಕರ್ನಾಟಕದಲ್ಲೂ ಬುಲ್ಡೋಸರ್ ರಾಜು ಬಂದಿದೆ. ಈಗ ನೀವು ಕೋಗಿಲಿಗೆಲ್ಲ ಓಡಾಡಿದ್ದೀರಾ. ಇಲ್ಲಿ ಸರ್ಕಾರ ಮತ್ತು ಅಪೋಸಿಷನ್ ಲೀಡರ್ಸು ಪಕ್ಷ ಎಲ್ಲವೂ ವೈಫಲ್ಯ ಆಗಿದೆ. ಅದು BJP, ಕಾಂಗ್ರೆಸ್, JDS ಮೂರೂ ಪಕ್ಷಗಳು ವೈಫಲ್ಯ ಆಗಿದೆ. ತಾವು ಸಹ ಸರ್ವೋದಯ ಕರ್ನಾಟಕ ಪಕ್ಷದ ವಕ್ತಾರರಾಗಿದ್ದೀರಾ ಮತ್ತು ರೈತ ಮುಖಂಡರಾಗಿದ್ದೀರಾ. ಇದನ್ನು ಹೇಗೆ ನೋಡ್ತೀರಾ? ನೋಡ್ರಿ, ಏನು ಉತ್ತರ ಭಾರತದಲ್ಲಿ ಬುಲ್ಡೋಜರ್ ವ್ಯವಸ್ಥೆಯನ್ನು ತಂದು ಅಲ್ಲಿ ಜಾತಿಯ ತಾರತಮ್ಯ, ಮತ ತಾರತಮ್ಯ ತಂದು ಅಲ್ಲಿ ಜನರನ್ನ ಕಾಡಿರೋದು, ಸುಪ್ರೀಂ ಕೋರ್ಟ್ ಅವರಿಗೆ ಎಚ್ಚರಿಕೆ ಕೊಟ್ಟಿರೋದನ್ನು ಕೂಡ ನಾವು ನೋಡಿದ್ದೀವಿ. ಬುಲ್ಡೋಜರ್ ಯಾರ ಮೇಲೆ ಹೊಡಿಬೇಕಾಗಿತ್ತು? ಸರ್ಕಾರಗಳು. AT ರಾಮಸ್ವಾಮಿಯವರು ವರದಿ ಕೊಟ್ಟಿದ್ರು. ಅದು ಸರ್ಕಾರದ ಆಯೋಗನೇ. ಸರ್ಕಾರದ ಆಯೋಗದ ಭಾಳ ಮುಖ್ಯಸ್ಥರಾಗಿ AT ರಾಮಸ್ವಾಮಿಯವರು ಬೆಂಗಳೂರು ನಗರದಲ್ಲಿನೇ ಸುಮಾರು 34,000 ಎಕರೆ ಬಲಾಢ್ಯರು ಭೂಮಿ ಆಕ್ರಮಿಸಿದ್ದಾರೆ. ಈ ಭೂಮಿಯನ್ನು ವಾಪಸ್ ಪಡಿಬೇಕು ಅಂತ ಕೂಡ HS ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಮತ್ತೆ ಮಾಡಿದರು. ಆದರೆ ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ಅದನ್ನು ಆಕ್ರಮಿಸುವ ಬರ್ತಕ್ಕಂಥವ್ರ ಮೇಲೆ ಬುಲ್ಡೇಜರ್ ಹೊಡಿಬೇಕಾಗಿತ್ತು. ಆ ಬುಲ್ಡೇಜರು ಬಡವ್ರ ಮೇಲೆ ಯಾವುದೋ ಮನೆ ಕಟ್ಕೊಂಡು 5-6 ವರ್ಷ ವಾಸ ಮಾಡಿರ್ತಕ್ಕಂಥ ವಿವಿಧ ಜಾತಿಗಳು ಅದಾವೆ. 167 ಕುಟುಂಬಗಳು ಅದು ಕೋಗಿಲೆಯಲ್ಲಿ. ಅದರಲ್ಲಿ ಹಿಂದೂಗಳದಾರ, ಮುಸ್ಲಿಮ್ರದಾರ, ಕ್ರೈಸ್ತರು ಅದಾರ. ಅಲ್ಲಿ ವಿರೋಧ ಪಕ್ಷರು ಅದನ್ನು ವಾಸ್ತವ ತಿಳ್ಕೊಂಡು ಬಡವರ ಪರವಾಗಿ ನಿಲ್ಲಬೇಕಾಗಿತ್ತು. ಆದರೆ ಭೂಮಿ ಮೇಲೆ ಬ್ರಹ್ಮಾಸ್ತ್ರ ಅಂತೇಳಿ ವಿರೋಧ ಪಕ್ಷ ಕೂಡ ಅಲ್ಲಿ ಮನೆಯನ್ನು ಕೊಡಬಾರ್ದು ಅಂತಕ್ಕಂಥ ರೀತಿಯಲ್ಲಿ ತಾರತಮ್ಯದ ವಿಚಾರಗಳನ್ನ ಮಾತಾಡಿ ಬಾಂಗ್ಲಾದೇಶದ ವಿಚಾರನ ಅಡ್ಡು ತಂದು ಜನರಲ್ಲಿ ಗೊಂದಲ ಉಂಟು ಮಾಡಿದ್ದಾರೆ. ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ವಿರೋಧ ಪಕ್ಷ ರಚನಾತ್ಮಕ ಕೆಲಸ ಮಾಡಬೇಕಾಗಿತ್ತು, ಮಾಡಿಲ್ಲ. ಆದರೆ ಇಲ್ಲಿ ಆಡಳಿತ ಪಕ್ಷ ಕೂಡ ಸರಿಯಾದ ಮಾಹಿತಿ ತಕ್ಕೊಂಡು ಬಡವರ ರಕ್ಷಣೆಗೆ ನಿಲ್ಲಬೇಕು. ಆದರೆ ಬಡವರ ರಕ್ಷಣೆ ನಿಲ್ತೀವಿ, ಸಿಹಿ ಸುದ್ದಿ ಕೊಡ್ತೀವಿ, ಅವ್ರ ರೆಕಾರ್ಡ್ ಪ್ರಕಾರ 23-24 ಜನರಿಗೆ ಕರೆಕ್ಟ್ ಐತಿ ಕೊಡ್ತೀವಿ, ಇನ್ನುಳಿದರೆ 2ನೇ ಹಂತಕ್ಕೆ ಪರಿಶೀಲಿಸ್ತೀವಿ ಅಂತ ಮಾತನ್ನು ಸರ್ಕಾರ ಹೇಳಿದರೂ ಕೂಡ ಇವತ್ತು ಜಾರಿಯಲ್ಲಿ ತಾರತಮ್ಯ ಆಗಿ ಇವತ್ತು ತಡೆಯಾಗಿದೆ. ಆದರೆ ಈ ಸಂದರ್ಭದಲ್ಲಿ ನಾನು ಹೇಳೋದೇನೆಂದರೆ, ಈ 3 ಪಕ್ಷಗಳಿಗೆ, ನೀವು ಬೆಂಗಳೂರು ನಗರದಲ್ಲಿ ಅಕ್ರಮವಾಗಿ ಭೂಮಿಯನ್ನು ಹೊಂದಿರತಕ್ಕಂಥವ್ರು, ಕಾಂಪ್ಲೆಕ್ಸ್ಗಳು ಕಟ್ಟಿ ಬಿಲ್ಡರ್ ಆಗಿ ದೊಡ್ಡ ದೊಡ್ಡ ಅಕ್ರಮ ದಂಧೆ ಮಾಡಿರ್ತಕ್ಕಂಥವ್ರನ್ನ ಕೈ ಬಿಟ್ಟಿದ್ದೀರಿ. ಎಲ್ಲೆಲ್ಲಿ ಬಡವರ ಮೇಲೆ ಈ ರೀತಿಯ ದೌರ್ಜನ್ಯಗಳನ್ನ ಎಸ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲರೂ ಒಂದಾಗ್ತೀರಿ. ಇದು ಒಳ್ಳೆಯ ಪದ್ಧತಿ ಅಲ್ಲ. ಆಡಳಿತಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆಗಲಿ, ವಿರೋಧ ಪಕ್ಷಗಳಾಗಿರ್ತಕ್ಕಂಥ BJP, JDS ಆಗಲಿ ಇದನ್ನು ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಇಲ್ಲದಿದ್ದರೆ ಮುಂದೊಂದಿನ ಜನಾಂದೋಲನ ಹೋರಾಟದ ಮೂಲಕ ನಿಮಗೆ ಪಾಠ ಕಲಿಸ್ಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಅಂದರೆ ಸರ್ಕಾರಗಳು ಹೇಗೆ ಒಂದು ಯಾವ ವಿಚಾರವನ್ನು ಆದ್ಯತೆಯಾಗಿ ತಗೊಳ್ಳಲ್ಲ ಅನ್ನೋದನ್ನು ಈಗ ಹೇಳಿದ್ರು. AT ರಾಮಸ್ವಾಮಿ ಅವರ ವರದಿ ಇರ್ಬೋದು, ಅಥವಾ ಇತ್ತೀಚೆಗೆ ಬೆಂಗಳೂರಿನಲ್ಲಿ ದರ್ಶನ್ ಅವ್ರ ಮನೆ ಸಹ ಈ ರೀತಿ ಅಕ್ರಮವಾಗಿ ನಿರ್ಮಾಣ ಆಗಿದೆ. ಶಾಮನೂರು ಶಿವಶಂಕರಪ್ಪ ಅವ್ರ ಬಗ್ಗೆ ವಿತ್ ರೆಸ್ಪೆಕ್ಟ್ ಹೇಳ್ತಾ ಇದ್ದೀನಿ, ಅವರ ಒಂದು ಆಸ್ಪತ್ರೆಯೂ ಸಹ ಅದೇ ರೀತಿ ನಿರ್ಮಾಣ ಆಗಿತ್ತು. ಆದರೆ ಸರ್ಕಾರಗಳು ಆವಾಗ BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ ಯಾವುದೂ ಕ್ರಮ ತೆಗೆದುಕೊಳ್ಳಿಲ್ಲ. ಇವತ್ತು ಬಡವರ ಮನೆಯ ಮೇಲೆ ಇವರು ಬುಲ್ಡೋಸರನ್ನು ಹರಿಸೋದಕ್ಕೆ ಯಾವುದು ಹಿಂದೆ ಮುಂದೆ ನೋಡಲ್ಲ. ಇಂಥವರನ್ನ ನಮ್ಮ ಜನಪ್ರತಿನಿಧಿ ಅಂತ ಹೇಳೋಕೆ ಸಾಧ್ಯವೇ?